ನಿನ್ನ ಸಂಬಂಧಿಕರೇ ನಿನ್ನ ಮೊದಲ ಶತ್ರುಗಳು, ಏಕೆಂದರೆ ಎಲ್ಲರಿಗಿಂತ ಚೆನ್ನಾಗಿ ಮೊದಲು ಅವರೇ ನಿನ್ನ ಬಗ್ಗೆ ತಿಳಿದುಕೊಂಡಿರುತ್ತಾರೆ. ನೀನು ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೋ. ನಿನ್ನ ನೆಂಟರು, ಸಂಬಂಧಿಕರು, ಗೆಳೆಯರು ಎಂದು ಮುಖವಾಡವನ್ನು ಹಾಕಿಕೊಂಡು ಓಡುವ ಜನರು ಯಾವಾಗಲೂ ನಿನ್ನ ಕೈಯನ್ನು ಬಿಡಬಹುದು. ಆದರೆ ನೀನು ನಂಬಿರುವಂತಹ ಭಗವಂತನು ಯಾವುದೋ ರೂಪದಲ್ಲಿ ಬಂದು ನಿನ್ನ ಕೈಯನ್ನು ಹಿಡಿಯುತ್ತಾನೆ, ರಕ್ಷಣೆಯನ್ನು ಕೊಡುತ್ತಾನೆ. ನೆನಪಿರಲಿ, ನಿನ್ನ ಶತ್ರುಗಳು ನಿನ್ನನ್ನು ತಿರುಗಿ ನೋಡಬೇಕು, ಹಾಗೆ ನೀನು ಬೆಳೆಯಬೇಕು. ನಿನ್ನ ಕರ್ಮದ ಮೇಲೆ, ಕರ್ತವ್ಯದ ಮೇಲೆ ನೀನು ಸದಾ ನಂಬಿಕೆಯನ್ನು ಇಡು, ರಾಶಿಯ ಮೇಲೆ ಅಲ್ಲ. ಏಕೆಂದರೆ ರಾಮನದು ರಾವಣದು ಒಂದೇ ರಾಶಿಯಾಗಿತ್ತು, ಆದರೆ ಅವರವರ ಕರ್ಮದ ಫಲ ಅನುಭವಿಸುವ ರೀತಿ ಬೇರೆಯಾಗಿತ್ತು ಅಷ್ಟೇ. ಏನೇ ಆಗಲಿ ನೀನು ನಿನ್ನ ಸಂಬಂಧಿಕರ ಮುಂದೆ ಬೆಳೆದು ನಿಲ್ಲಬೇಕು. ನೋಯಿಸುವವರು ನೋಯಿಸಲಿ, ಆಡಿಕೊಳ್ಳುವವರು ಆಡಿಕೊಳ್ಳಲಿ, ನಗುವವರು ನಗಲಿ ಬಿಡಿ, ಶಾಪ ಹಾಕಿದರೆ ಹಾಕಲಿ ಬಿಡಿ, ಆದರೆ ನೀನು ಮಾತ್ರ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಪಾಡಿಗೆ ನೀನು ಇರು, ನಿನ್ನ ಗುರಿಯ ಕಡೆ ಗಮನವನ್ನು ಕೊಡು. ಅವರವರ ಕರ್ಮದ ಫಲ ಅವರು ಅನುಭವಿಸುತ್ತಾರೆ. ಜೀವನದಲ್ಲಿ ನಿನ್ನ ಜೊತೆ ಯಾರು ಇರುತ್ತಾರೆ ಇಲ್ಲವೋ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ನೀನು ಮಾಡಿದಂತಹ ಪಾಪ, ಕರ್ಮ, ಪುಣ್ಯದ ಫಲ ಇದ್ದೇ ಇರುತ್ತದೆ. ಕೆಲವರು ತಮ್ಮ ಸ್ವಭಾವದಿಂದ ಕೆಟ್ಟವರು ಅನಿಸಿಕೊಳ್ಳುತ್ತಾರೆ. ನೀನು ನಿನ್ನ ಸ್ವಭಾವದ ವರ್ತನೆಯನ್ನು ಯಾವಾಗ ಬದಲಾಯಿಸುತ್ತೀಯೋ ನಿನಗೆ ಸ್ವರ್ಗದ ಬಾಗಿಲು ತೆರೆದಂತೆ ಅರ್ಥ. ಕೆಲವು ಮನುಷ್ಯರು ಜೀವನದಲ್ಲಿ ಬೈದರೂ, ಬುದ್ಧಿ ಹೇಳಿದರೂ, ತಿಳಿಸಿದರೂ ಅನುಭವದ ಮಾತುಗಳನ್ನು ಹೇಳಿಕೊಡುತ್ತಾರೆ. ಅದೇ ಕೆಲವು ಮನುಷ್ಯರು ಜೀವನದಲ್ಲಿ ಬೈದರೂ, ಬುದ್ಧಿ ಹೇಳಿದರೂ, ತಿಳಿಸಿದರೂ, ಅನುಭವದ ಮಾತುಗಳನ್ನು ಹೇಳಿದರೂ ಒಡೆಯದೆ ಕಲಿಯುವುದಿಲ್ಲ. ಅವರಿಗೆ ಸಂಕಷ್ಟಗಳು ಎದುರಾದಾಗ, ಅನುಭವಿಸಿದಾಗ, ಅವರ ಸಂಬಂಧಿಕರು, ನಂಬಿದವರು ಅವರಿಗೆ ಮೋಸ ಮಾಡಿದಾಗ ಆಗ ಮನುಷ್ಯ ಬುದ್ಧಿ ಕಲಿಯುತ್ತಾನೆ. ಈ ಪ್ರಪಂಚ ಹೇಗಿದೆ ಅಂದರೆ ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ ಅಂತಾರೆ. ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ಹಾಗೂ ಚಿಂತನೆಗಳನ್ನು ನಿನ್ನ ತಲೆಯಿಂದ ತೆಗೆದು ಹಾಕಿಬಿಡು. ನಿನ್ನ ಗುರಿಯ ಕಡೆ ಗಮನ ಕೊಡು, ಯಶಸ್ಸು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ನಮ್ಮೊಳಗೆ ಇದೆ. ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೆಯೋ ಅದು ಬರುತ್ತದೆ, ಅದು ಹೊರಬರುತ್ತದೆ ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಒಳ್ಳೆಯ ಮನುಷ್ಯನು ಎಂದು ಸ್ವಾರ್ಥಿಯಾಗಿ ಇರುವುದಿಲ್ಲ, ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದು ಆಗ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ. ಯಾರೋ ಒಬ್ಬ ಬಲಹೀನರನ್ನು ನಂಬಿಸಿ ಮೋಸ ಮಾಡಿ ಅವರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಾನು ಬಲವಂತ ಎಂದು ಬೀಗುತ್ತಾನೆ. ಅವನ ಬಲಹೀನತೆಯನ್ನು ಭಗವಂತ ಒಡೆದು ಹಾಕುತ್ತಾನೆ. ಏಕೆಂದರೆ ಬಲಹೀನನನ್ನು ಬಲವಂತನು ಹೊಡೆದರೆ ಬಲವಂತನನ್ನು ಭಗವಂತನೇ ಹೊಡೆಯುತ್ತಾನೆ. ಆ ಸಮಯಕ್ಕಾಗಿ ತಾಳ್ಮೆ ಇರಲಿ. ಒಬ್ಬರು ಸುಮ್ಮನಿದ್ದ ಮಾತ್ರಕ್ಕೆ ಅವರಿಂದ ಏನೂ ಸಾಧ್ಯವಿಲ್ಲವೆಂದು ಯೋಚನೆ ಮಾಡಬೇಡಿ. ಶಾಂತವಾದ ಸಮುದ್ರದಲ್ಲಿ ಸುನಾಮಿ ಏಳುವುದು. ಜೀವನದಲ್ಲಿ ಯಾವಾಗಲೂ ಧೈರ್ಯಶಾಲಿಯಾಗಿರಿ, ಏಕೆಂದರೆ ಮನೋಬಲವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ತೃಪ್ತಿ ಎಂದರೆ ನಿಮಗೆ ಬೇಕಾದದ್ದನ್ನು ಪೂರೈಸುವುದು ಅಲ್ಲ, ಆದರೆ ನೀವು ಈಗಾಗಲೇ ಎಷ್ಟು ಹೊಂದಿದ್ದೀರಿ ಎನ್ನುವುದು ಅರಿವು. ಒಳ್ಳೆಯ ಮನಸ್ಸಿನಿಂದ ಹೇಳುವ ಪ್ರತಿಯೊಂದು ಮಾತು ಮೌಲ್ಯಯುತವಾಗಿದೆ. ಒಳ್ಳೆಯ ಆಲೋಚನೆಯಿಂದ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಉಪಯುಕ್ತವಾಗಿದೆ. ನಿಮ್ಮ ಆಲೋಚನೆಯು ನಿಮ್ಮ ಭವಿಷ್ಯದ ಕನ್ನಡಿಯಾಗಿದೆ. ಆದ್ದರಿಂದ ನಿಮ್ಮ ಆಲೋಚನೆಗಳು ಒಳ್ಳೆಯದಾಗಿರಲಿ. ಮಾತಿಗೆ ನಿಲ್ಲುವುದು ಎಂದರೆ ನಾವಾಡುವ ಪ್ರತಿಯೊಂದು ಮಾತನ್ನು ನೆನಪಿಸಿ ನಡೆಸಿಕೊಳ್ಳುವುದು ಎಂದರ್ಥ. ಇದು ನಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ. ಹೊರಗಿನ ಮಾತು ಕೇಳುವನು ಚದುರಿ ಹೋಗುವನು,
ತನ್ನೊಳಗಿನ ಮಾತು ಕೇಳುವನು ಏಳಿಗೆಯನ್ನು ಹೊಂದುವನು. ಶ್ರೇಷ್ಠತೆಯು ಹುಟ್ಟಿನಿಂದ ಬರುವಂಥದ್ದಲ್ಲ. ಒಳ್ಳೆಯ ಗುಣಗಳನ್ನು ಹೊಂದುವುದರಿಂದ ಶ್ರೇಷ್ಠತೆಯು ಬರುತ್ತದೆ. ನೀವು ಇತರರನ್ನು ಗೌರವದಿಂದ ನಡೆಸಿಕೊಂಡಾಗ ನೀವು ಪ್ರತಿಯಾಗಿ ಅದರ ಗೌರವವನ್ನು ಗಳಿಸುತ್ತೀರಿ. ಮೊದಲು ಕ್ಷಮೆ ಕೇಳುವನು ಧೈರ್ಯಶಾಲಿ. ಮೊದಲು ಕ್ಷಮಿಸುವವನು ಬಲಶಾಲಿ. ಮೊದಲು ಮರೆತು ಬಿಡುವವನು ಸಂತೋಷವಾಯಿ. ಇನ್ನೊಬ್ಬರಿಗೆ ನಾವು ಮಾಡುವ ಸಹಾಯದಿಂದ ನಮ್ಮೊಳಗಿನ ಒಂದು ಸಂತೃಪ್ತಿ ಹಾಗೂ ಸಂತಸ ಮೂಡುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.